स्मृतिपुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः। ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 254 253ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಮುಂದುವರೆದಂತ ಆಚಾರ್ಯರು ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮರೂಪ ಗುಣದೋಷ ವರ್ಜಿತಂ ದೇಶಕಾಲ ವಿಷಯ ಅತೀತವರ್ತಿ ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಅಂದರೆ ಇಲ್ಲಿಯವರೆಗೂ ಯಾವ ಮುಮುಕ್ಷು ತನ್ನ ಜನನದ ಮತ್ತು ಮರಣದ ವಿಚಾರವನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ನನ್ನ ಸ್ವರೂಪವೇನು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವಾಗಿ ಮಹಾತ್ಮರು ತತ್ವಮಸಿ ಮಹಾವಾಕ್ಯವನ್ನ ನೀನು ಕೇಳಿ ಅನುಸಂಧಾನವನ್ನ ಮಾಡು ಅಂದ್ರು. ಅನುಸಂಧಾನ ಮಾಡಿದ್ರೆ ಮನಸ್ಸಿನಲ್ಲಿ ನೀನು ಸತ್ಯವೋ ಮಿಥ್ಯವೋ ಹೌದು ಅಲ್ಲವೋ ಅಂತಕ್ಕಂತ ವಿಚಾರವನ್ನ ಮಾಡು. ಮಾಡಿದಾಗ ಇಲ್ಲಿವರೆಗೂ ಆ ತತ್ ತ್ವಮ್ಮು ಅಸಿ 3 ವಾಕ್ಯದ ಅರ್ಥವನ್ನ ಕೇಳಿದಾಗ ಆ ಬ್ರಹ್ಮನೇ ನೀನು ಇದ್ದಿ ಅಂತ ಹೇಳಿದ್ರು. ಅದನ್ನ ಕೇಳಿದ ಮೇಲೆ ನಿಜಗೊಂಡು ಹೇಳ್ತಾರ, ತನ್ನನ್ನೇ ಪರವೆಂದು ತಿಳಿಯುವುದು ಅಲ್ಲದೆ ಬೇರೆ ಭಿನ್ನ ಬಿಟ್ಟು ಅರಸಲು ಏನು ಉಂಟು ಕಾಣಿಸಲು. ಯಾವ ಮಹಾತ್ಮರು ನೀನೇ ಆತ್ಮ ಸ್ವರೂಪನಿದ್ದಿ ಅಂದಾಗ ಅದೇ ಆತ್ಮನೇ ನಾನು ಅಂತ ಇಲ್ಲಿ ತಿಳಿಯುವುದಲ್ಲದೆ ಮತ್ತೆ ಬೇರೆ ಆತ್ಮ ಇದ್ದಾನೇನು ಅಂತ ಹುಡುಕಲಿಕ್ಕೆ ನೀನು ಹೋದರೆ ನಿನಗೆ ಆತ್ಮ ಬಿಟ್ಟು ಬೇರೆ ಏನು ಕಾಣಿಸುವುದಿಲ್ಲ ಅನ್ನುವ ಉದಾಹರಣೆಯನ್ನ ಮೊದಲು ಕೂಡ ಹೇಳ್ಯಾರ. ಅಂಥ ಆತ್ಮನಿಗೆ ಜಾತಿ ನೀತಿ ಕುಲ ಗೋತ್ರಗಳೇ ಇಲ್ಲ. ಯಾರಿಗಮ್ಮ? ಆತ್ಮನಿಗೆ. ಮತ್ತು ನಾಮ ರೂಪ ಗುಣದೋಷ ವರ್ಜಿತ. ಆತ್ಮನಿಗೆ ಯಾವ ಹೆಸರಿಲ್ಲ, ಆತ್ಮನಿಗೆ ರೂಪಿಲ್ಲ,
ಯಾಕಂದ್ರೆ ನಿರಾಕಾರ. ಹ್ಮ್ ಯಾವುದು ನಿರಾಕಾರವಾಗಿದೆಯೋ ಹ್ಮ್ ಅದು ಎಲ್ಲಾ ದೇಶಗಳಲ್ಲಿ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಕಾಲಗಳಲ್ಲಿ ಇರುವುದು. ಹ್ಮ್ ಅದಕ್ಕಾಗಿ ಆ ಆ ದೇಶ ವಸ್ತು ಕಾಲಗಳನ್ನು ಮೀರಿದ್ದು ಆತ್ಮ. ಹ್ಮ್ ಆಗ ಯಾವ ಬ್ರಹ್ಮ ಇರುವುದು? ಹ್ಮ್ ಈ ಬ್ರಹ್ಮನ ಲಕ್ಷಣ ಹೇಳಿದಾರೆ ಅವನು. ಹೌದು. ಆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂತ ಬ್ರಹ್ಮವಿರುವುದು. ಹ್ಮ್ ಆ ಬ್ರಹ್ಮವು ನೀನೇ ಆಗಿರುವಿ. ಹ್ಮ್ ನಾವೇನಮ್ಮ ಬ್ರಹ್ಮ ಬೇರೆ ನಾನು ಬೇರೆ ಅಂತ ತಿಳ್ಕೊಂಡಿದ್ವಿ. ಹೌದು. ಈಗ ಆ ಬ್ರಹ್ಮನೇ ನೀನು ಆಗಿರುವಿ. ಹ್ಮ್ ಅದಕ್ಕಾಗಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಮಹಾವಾಕ್ಯವನ್ನ ನೀನು ಅನುಸಂಧಾನವನ್ನ ಮಾಡುವಂತ ಹ್ಮ್ ಈ ಒಂದು ಶ್ಲೋಕದಲ್ಲಿ ಹೇಳಿದಾರಮ್ಮ. ಹ್ಮ್ ಇನ್ನು ಮುಂದುವರೆದು ಹ್ಮ್ ಈ ಆತ್ಮ ಹೇಗಿದೆ ಅದು? ನಾನು ಅಂದ್ರೆ ನಾನಷ್ಟೇ ಆತ್ಮ, ಹ್ಮ್ ಉಳಿದಲ್ಲಿ ಆತ್ಮ ಇಲ್ಲ ಅಂತ ಅನ್ನಂಗಿಲ್ಲ. ಹ್ಮ್ ಅದಕ್ಕೋಸ್ಕರವಾಗಿ ಹ್ಮ್ ಯತ್ಪರಂ ಸಕಲ ಸಕಲ ಅಗೋಚರಂ ಹ್ಮ್ ಗೋಚರಂ ಯುಮಲಭೂದ ಚಕ್ಷುಷ ಹ್ಮ್ ಶುದ್ಧ ಚಿದ್ದ ನಮನಾದಿ ವಸ್ತು ಹ್ಮ್ ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಅಂತ ಹ್ಮ್ ಈ ಶ್ಲೋಕದಲ್ಲಿ ಹೇಳ್ತಾರ. ಹ್ಮ್ ಅಂದ್ರೆ ಹ್ಮ್ ಯಾವ ಪರಬ್ರಹ್ಮ ವಸ್ತು ಹ್ಮ್ ಸಮಸ್ತ ಇಂದ್ರಿಯಗಳಿಗೆ ವಿಷಯವಲ್ಲ, ಹ್ಮ್ ಅದನ್ನ ನಾವು ಯಾವುದೇ ಪಟುತ್ವದಿಂದ ಕೂಡಿದ ಹ್ಮ್ ಇಂದ್ರಿಯಗಳಿಗೆ ನೋಡುವಂತ ಕಾಣುವಂತ ವಸ್ತು ಅದಲ್ಲ. ಹ್ಮ್ ಇಂದ್ರಿಯ ಅತೀತ. ಹ್ಮ್ ಈ ಕಣ್ಣು ಏನಾದರೂ ನೋಡುತ್ತದೆ ಅಂದ್ರೆ ಹ್ಮ್ ಅದು ವಸ್ತುಗಳನ್ನ ನೋಡುವುದು ವಿನಃ ಹ್ಮ್ ಪರಬ್ರಹ್ಮನನ್ನ ನೋಡಲಿಕ್ಕೆ ಸಮರ್ಥವಲ್ಲ. ಹ್ಮ್ ಅದಕ್ಕಾಗಿ ಜಗತ್ತೇ ನಮ್ಮ ಕಣ್ಣಿಗೆ ತೋರಿದರೂ ಕೂಡ ಹ್ಮ್ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥ ಆ ಬ್ರಹ್ಮ ನಮಗೆ ಕಾಣಲಿಲ್ಲ. ಹ್ಮ್ ಯಾಕೆ ಕಾಣಲಿಲ್ಲ ಅಂದ್ರೆ ಇಂದ್ರಿಯಗಳಿಗೆ ಗೋಚರವಾಗುವುದು ಆತ್ಮ ಅಲ್ಲ. ಹ್ಮ್ ಕಣ್ಣಿಗೆ ಏನಾದ್ರೂ ಕಾಣುತ್ತದೆ ಅಂದ್ರೆ ಹ್ಮ್ ಅದು ಆಕಾರದ ವಸ್ತುಗಳೇ ತೋರುತ್ತವೆ ವಿನಃ ಹ್ಮ್ ಲಕ್ಷಣವೇ ತೋರುತ್ತದೆ ವಿನಃ ಹ್ಮ್ ಸಾಮಾನ್ಯವಾಗಿ ಗಾಳಿ ಅನ್ನುವಂಥದ್ದಿದೆ. ಹೌದು. ಗಾಳಿಗೆ ನಿರ್ದಿಷ್ಟವಾದ ಒಂದು ಆಕಾರ ಇಲ್ಲಲ್ರಿ ಅಂತ ಕೇಳಬಹುದು. ಹ್ಮ್ ಅದಕ್ಕೆ ಆಕಾರವಿಲ್ಲದಿದ್ದರೂ ಕೂಡ ಹ್ಮ್ ಚರ್ಮಕ್ಕೆ ಅದು ಗೊತ್ತಾಗ್ತದೆ. ಹೌದು. ನಮ್ಗೆ ಗಾಳಿ ಬಿಟ್ಟಿತು ಅಂದ್ರೆ ಹ್ಮ್ ಹೊರಗಡೆ ಮಲಗಿದಂತವರು ಹ್ಮ್ ಗಾಳಿ ಬಹಳ ಬೀಸುತ್ತದೆ ಒಳಗಡೆ ಹೋಗೋಣ ಅಂತ ಹ್ಮ್ ನಮಗೆ ಜ್ಞಾನ ಆಗುತ್ತಿಲ್ಲಮ್ಮ. ಹೌದು. ಅದರಂತೆ ಹ್ಮ್ ಯಾವುದೇ ಇಂದ್ರಿಯಗಳು ಏನಾದರೂ ವಸ್ತುವನ್ನ ತಿಳಿದ್ರೆ ಹ್ಮ್ ಅದಕ್ಕೆ ಯಾವುದೇ ಆದರೂ ಒಂದು ಲಕ್ಷಣ ಇರ್ತವೆ. ಹ್ಮ್ ಆದ್ರೆ ಆತ್ಮ ಹೇಗೆ ಅಂದ್ರೆ ನಿರ್ಲಕ್ಷಣ. ಹ್ಮ್ ಆತ್ಮನಿಗೆ ಲಕ್ಷಣ ಇಲ್ಲ. ಹ್ಮ್ ಅದಕ್ಕಾಗಿ ಇಂದ್ರಿಯಾದಿಗಳಿಗೆ ಗೋಚರವಾಗುವುದಿಲ್ಲ. ಹ್ಮ್ ಮತ್ತು ಯಾವುದು ಶುದ್ಧವಾದ ಜ್ಞಾನ ದೃಷ್ಟಿಗೆ ವಿಷಯವಾಗಿರ್ಬೋದು, ಹ್ಮ್ ಯಾವುದಮ್ಮ ಆ ಬ್ರಹ್ಮ ಶುದ್ಧವಾದ ಜ್ಞಾನ ದೃಷ್ಟಿಗೆ. ಹೌದು. ಶುದ್ಧವಾದ ಜ್ಞಾನ ಅಂದ್ರೆ ಹ್ಮ್ ಶಿವ ಜೀವರ ಅಭೇದ ಜ್ಞಾನ. ಹ್ಮ್ ಭೇದ ಜ್ಞಾನ ಅಶುದ್ಧ ಜ್ಞಾನ. ಹ್ಮ್ ಶಿವಜೀವರ ಏಕತ್ವದ ಜ್ಞಾನ ಶುದ್ಧ ಬ್ರಹ್ಮ ಜ್ಞಾನ. ಹ್ಮ್ ಅದು
ಜ್ಞಾನ ದೃಷ್ಟಿಗೆ ವಿಷಯವಾಗಿರುವುದು. ಹ್ಮ್ ಯಾರಿಗೆ ಅದರ ಜ್ಞಾನ ಆಗುತ್ತದೆಯೋ ಹ್ಮ್ ಆ ಜ್ಞಾನಕ್ಕ ವಿಷಯವಾಗಿ ಹ್ಮ್ ಅಂತರೇಂದ್ರಿಯವ ಅಂತರ್ಮುಖವಾದಾಗ ಹ್ಮ್ ಆ ಬ್ರಹ್ಮಜ್ಞಾನದ ಅನುಭವ ಆಗುತ್ತದೆ ಹ್ಮ್ ಮತ್ತು ಅನಾದಿಯೂ ಆಗಿರುತ್ತದೆ. ಹ್ಮ್ ಅಂತ ಅನಾದಿಯಾಗಿರುತ್ತ ಬ್ರಹ್ಮವೇ ನೀನು ಆಗಿರುವಿ. ಹ್ಮ್ ಅಂದ್ರೆ ಆ ಬ್ರಹ್ಮವೇ ನಾನು ಆಗಿದ್ದೇನೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಈ ರೀತಿ ಹ್ಮ್ ವಿಚಾರವನ್ನ ಮಾಡ್ತಾ ಮಾಡ್ತಾ ಅನುಸಂಧಾನವನ್ನ ಮಾಡಬೇಕು ಅಂತ ಹ್ಮ್ ಮಹಾತ್ಮ ಹೇಳ್ತಾರಮ್ಮ. ಹೌದು. ಇದು ಹ್ಮ್ ಇಂದ್ರಿಯ ಚಕ್ಷುರ ಮೂಲಕ ಅನುಭವಕ್ಕೆ ತಂದುಕೊಳ್ಳುವುದು ಹ್ಮ್ ಅಸಾಧ್ಯವಾದದ್ದು. ಹ್ಮ್ ಜ್ಞಾನ ಚಕ್ಷುವಿನ ಮೂಲಕ ಇದನ್ನ ಅನುಭವಕ್ಕೆ ತಂದುಕೊಳ್ಳುವುದು. ಹ್ಮ್ ಆ ಕಾರಣವಾಗಿ ಹ್ಮ್ ಆ ಪ್ರಜ್ಞಾನ ಶಕ್ತಿಯ ಮೂಲಕ ಆತ್ಮ ದರ್ಶನವನ್ನ ಪಡೆಯಲು ಸಾಧ್ಯ. ಹ್ಮ್ ಬೇರೆ ಯಾವ ರೀತಿಯ ಉಪಕರಣದಿಂದಲೂ ಹ್ಮ್ ಆತ್ಮಜ್ಞಾನ ಲಭ್ಯವಾಗುವುದಿಲ್ಲ ಹ್ಮ್ ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು ನೋಡಮ್ಮ. ಹೌದು. ಈ ಮುಂದಿನ ಶ್ಲೋಕದಲ್ಲಿ ಹ್ಮ್ ಷಡೂರ್ಮಿ ಅಭಿರಯೋಗಿ ಯೋಗಿ ವೃದ್ಧ ಹ್ಮ್ ಭಾವಿತಂ ನ ಕರ್ಣೈರ್ವಿಭಾವಿತಂ ಹ್ಮ್ ಬುದ್ಧೋ ವೇದ್ಯ ಮನವೇದ್ಯಮಸ್ತಿ ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಅಂತ ಹ್ಮ್ ಈ ಶ್ಲೋಕದ ಅರ್ಥವನ್ನು ಹೇಳ್ತಾ. ಹ್ಮ್ ಷಡೂರ್ಮಿರ ಯೋಗಿ ಅಂದ್ರೆ ಹ್ಮ್ ಷಡೂರ್ಮಿ ಅಂದರೆ ಮಾನವ ಕುಲಕ್ಕೆ ಸಾಮಾನ್ಯವಾಗಿರುವ ಹ್ಮ್ 6 ದುಃಖಗಳಮ್ಮ. ಹ್ಮ್ ಅವ 6 ದುಃಖಗಳು ಯಾವುವು ಅಂದ್ರೆ ಹ್ಮ್ ಒಂದು ಹಸಿವು ಮತ್ತು ನೀರಡಿಕೆ ಹ್ಮ್ 2, ಹ್ಮ್ ಮೂರನೆಯದು ಶೋಕ, ಹ್ಮ್ 4ನೆಯದು ಮೋಹ, ಹ್ಮ್ 5ನೆಯದು ಮುಪ್ಪು, ಹ್ಮ್ 6ನೆಯದು ಸಾವು. ಹ್ಮ್ ಇವು ಎಲ್ಲಾ ಮಾನವರಿಗೆ ಉಂಟಲ್ಲಮ್ಮ. ಹೌದು. ಎಲ್ಲಾ ಮನುಷ್ಯನಿಗೆ ಹಸಿವಾಗ್ತದ, ಬಾಯಾರಿಕೆ ಆಗ್ತದ, ದುಃಖ ಆಗ್ತದ, ಹ್ಮ್ ಮೋಹ ಆಗ್ತದ, ಮುಪ್ಪಾಗ್ತದ, ಮತ್ತೆ ಮರಣವಾಗ್ತದ. ಹ್ಮ್ ಇದು ಹೇಗಿದ್ದವಂದ್ರೆ ಹ್ಮ್ ನೀರಿನ ಮೇಲೆ ಒಂದರ ಮೇಲೆ ಒಂದು ಭಯಂಕರವಾಗಿ ಹ್ಮ್ ಎದ್ದು ಚಿಮ್ಮಿ ಉರುಳಿ ಉರುಳಿ ಬಂದು ಹ್ಮ್ ಮನುಷ್ಯನನ್ನ ದಡಕ್ಕೆ ಅಪ್ಪಳಿಸುವ ಹ್ಮ್ ಅಗಾಧವಾದ ಅಲೆಗಳಂತೆ ಹ್ಮ್ ಇವು ಬಂದು ಒದಗುತ್ತವೆ. ಹ್ಮ್ ಹಸಿವು ಆದಾಗ ಅನ್ನ ಸಿಕ್ಕಾಗ ಆಯ್ತು ಅನ್ನೋದ್ರಾಗೆ ನೀರಡಿಕೆ ಆಗುತ್ತಮ್ಮ. ಹೌದು. ಆ ನೀರಡಿಕೆಯಿಂದ ತೃಪ್ತಿ ಆಯ್ತು ಅನ್ನೋದ್ರಾಗ ಯಾವುದೇರಿಂದ ದುಃಖ ಆಗ್ತದ. ಹ್ಮ್ ಆ ದುಃಖ ಬಿಡುಗಡೆ ಆಯ್ತು ಅನ್ನೋದ್ರಾಗ ಇನ್ನೊಂದು ವಸ್ತುವಿನ ಮೇಲೆ ಮೋಹ ಉಂಟಾಗ್ತದ. ಹ್ಮ್ ಆ ಮೋಹ ಹೋಗೋದ್ರೊಳಗಾಗಿ ಮುಪ್ಪು ಬರ್ತದ. ಹ್ಮ್ ಮುಪ್ಪು ಬಂತು ಬಂತು ಅನ್ನೋದ್ರೊಳಗಾಗಿ ಸಾವೇ ಸಮೀಪ ಬರ್ತವ. ಹೌದು. ಈ ಷಡೂರ್ಮಿಗಳಿಂದ ಹ್ಮ್ ಇವು ಯಾರಿಗೆ ಹೇಳ್ಬೇಕಾಗ್ಯದಂದ್ರೆ ದೇಹಕ್ಕೆ ಸಂಬಂಧ ವಿನಃ ಹ್ಮ್ ಬ್ರಹ್ಮಕ್ಕೆ ಸಂಬಂಧವಿಲ್ಲ. ಹ್ಮ್ ಯಾಕೆ ಸಂಬಂಧ ಇಲ್ಲಮ್ಮ ಅಂದ್ರೆ ಹ್ಮ್ ಬ್ರಹ್ಮ ಯಾವಾಗಲೂ ಹಸಿವು ಬಾಯಾರಿಕೆಯಿಂದ, ಹ್ಮ್ ಶೋಕ ಮೋಹಗಳಿಂದ, ಹ್ಮ್ ಮುಪ್ಪು ಸಾವುಗಳಿಂದ ದೂರವಾಗಿರುವುದೇ ಬ್ರಹ್ಮ. ಹ್ಮ್ ಹೌದಿಲ್ಲ? ಹೌದು. ಅಂದಾಗ ಅದಕ್ಕೆ ಯಾವ ತೊಂದರೆಗಳೇ ಇಲ್ಲ ಅಂತ ಅರ್ಥ ಆಯ್ತು. ಹ್ಮ್
ಅವು ಬ್ರಹ್ಮವನ್ನ ಹ್ಮ್ ಎಂದೆಂದಿಗೂ ಗೆಲ್ಲಲಾರವು. ಹ್ಮ್ ಬ್ರಹ್ಮಜ್ಞಾನಿಯನ್ನ ಸೋಲಿಸಲಿಕ್ಕೆ ಇವುಗಳಿಗೆ ಸಾಧ್ಯನೇ ಇಲ್ಲಮ್ಮ. ಹ್ಮ್ ಅಜ್ಞಾನಿಗಳನ್ನ ಇವು ಷಡೂರ್ಮೆಗಳು ದುಃಖ ಕೊಡುತ್ತವೆ ವಿನಃ ಹ್ಮ್ ಬ್ರಹ್ಮಜ್ಞಾನಿಗೆ ಷಡೂರ್ಮೆಗಳಿಂದ ಎಂದಿಗೂ ದುಃಖ ಆಗುವುದಿಲ್ಲ. ಹ್ಮ್ ಕಾರಣ ಈ ದುಃಖಗಳಿಗೆ ಬ್ರಹ್ಮಜ್ಞಾನಿ ಹೆದರುವನಲ್ಲ. ಹ್ಮ್ ಇವುಗಳಿಂದ ಭಯ, ಭೀತಿ, ಅಂಜಿಕೆನೇ ಇಲ್ಲ. ಹ್ಮ್ ಯಾಕಿಲ್ಲ ತಾಯಿ ಅಂದ್ರೆ ಇವು ನಾನಲ್ಲ, ಹ್ಮ್ ದೇಹ ನಾನಲ್ಲಲ್ಲಮ್ಮ. ಹೌದು. ಆ ಕಾರಣದಿಂದ ಹ್ಮ್ ಆ ಬ್ರಹ್ಮವು ಯೋಗಿಗಳ ಹೃದಯದಲ್ಲಿ ನಿರಂತರವಾಗಿ ಹ್ಮ್ ಅನುಸಂಧಾನ ರೂಪವಾಗಿ ಯಥಾರ್ಥವಾಗಿ ನಡೆದಿರ್ತದಮ್ಮ. ಹ್ಮ್ ಏನ್ ನಡೀತದಮ್ಮ ಅಂದ್ರೆ ಹ್ಮ್ ಅಜ್ಞಾನಿಗಳಿಗೆ ದೇಹದ ಕಡೆ ಲಕ್ಷ್ಯ ಇದ್ದಂತೆ ಹ್ಮ್ ಜ್ಞಾನಿಗಳಿಗೆ ಬ್ರಹ್ಮದ ಕಡೆ ಸದಾ ಕಾಲ ಲಕ್ಷ್ಯ ಇರ್ತದ. ಹ್ಮ್ ಈ ಷಡೂರ್ಮೆಗಳು ಮಾನವನ ಶತ್ರುಗಳಾದ ಹ್ಮ್ ದುಃಖಗಳಿಂದಲೂ ಪೀಡನೆಗೆ ಗುರಿಯಾಗದ ಯೋಗಿಗಳು ಹ್ಮ್ ಯಾವಾಗಲೂ ಪ್ರಶಾಂತ ಚಿತ್ತರಾಗಿ ಹ್ಮ್ ತಮ್ಮ ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಹ್ಮ್ ಬ್ರಹ್ಮವನ್ನ ನಿರಂತರವಾಗಿ ಧ್ಯಾನಿಸುತ್ತಾರೆ. ಹ್ಮ್ ಏನ್ರಿ ಅವ್ರು ಯಾರು ಧ್ಯಾನ ಮಾಡಂಗಿಲ್ಲ, ಹ್ಮ್ ಪರಮಾತ್ಮ ಧ್ಯಾನ ಮಾಡಂಗಿಲ್ಲ, ಹ್ಮ್ ದೇವರ ಧ್ಯಾನ ಮಾಡಂಗಿಲ್ಲ, ಹ್ಮ್ ಏನು ಮಾಡಂಗಿಲ್ಲ, ಇವ್ರಂಗ ಜ್ಞಾನಿಗಳಂತ ಸಂಶಯ ಬರ್ತದಮ್ಮ. ಹ್ಮ್ ಆದ್ರೆ ಅವರ ಧ್ಯಾನನೇ ಬೇರೆ. ಹ್ಮ್ ಅವ್ರು ಯಾವಾಗಲೂ ಸ್ವರೂಪದ ಧ್ಯಾನವನ್ನು ಮಾಡ್ತಿರ್ತಾರೆ. ಹ್ಮ್ ಸ್ವರೂಪದ ಧ್ಯಾನ ಮಾಡುವಾಗ ಬಹಿರಂಗದಲ್ಲಿ ಧ್ಯಾನ ಮಾಡಕ್ ಬರಂಗಿಲ್ಲಮ್ಮ. ಹ್ಮ್ ಅಂತರಂಗದ ಪೂಜೆ ಮಾಡುವಾಗ ಬಹಿರಂಗದ ಪೂಜೆ ಮಾಡಂಗಿಲ್ಲ. ಹ್ಮ್ ಆ ಬಹಿರಂಗದ ಧ್ಯಾನ ಮಾಡುವಾಗ ಅಂತರಂಗದ ಧ್ಯಾನ ಮಾಡಕ್ ಬರಂಗಿಲ್ಲ. ಹ್ಮ್ ಒಳಗನೆ ಒಂದು ಮಾಡಬೇಕು, ಇಲ್ಲ ಹೊರಗಡೆ ಆದ್ರೂ ಒಂದು ಮಾಡಬೇಕು. ಹ್ಮ್ ಅದಕ್ಕಾಗಿ ಜ್ಞಾನಿಗಳ ಚಿಂತನೆ ಎಲ್ಲಿರ್ತದ ಸದಾ ಕಾಲ ಅಂದ್ರೆ ಹ್ಮ್ ತಮ್ಮ ಸ್ವರೂಪದ ಕಡೆ ಇರ್ತದಂತ. ಹ್ಮ್ ಈ ರೀತಿ ವಿಶುದ್ಧವಾದ ಸ್ಥಿರಬುದ್ಧಿಯು ಹ್ಮ್ ತನ್ನಲ್ಲಿಯೇ ಒಂದು ಪ್ರಬಲವಾದ ಪ್ರತಿಭಾ ಶಕ್ತಿಯನ್ನ ಹ್ಮ್ ಉತ್ಪಾದನೆ ಮಾಡಿಕೊಳ್ಳುವುದು. ಹ್ಮ್ ಅದೇನ್ ಮಾಡ್ತಂದ್ರೆ ಪ್ರಬಲವಾದ ಹ್ಮ್ ಒಂದು ಶಕ್ತಿ ಉತ್ಪತ್ತಿ ಮಾಡ ಎನರ್ಜಿ ಹ್ಮ್ ಅವರಲ್ಲಿ ಉತ್ಪತ್ತಿ ಆಗ್ತಿರ್ತ. ಹ್ಮ್ ಆ ಬ್ರಹ್ಮಜ್ಞಾನದಿಂದ ಉತ್ಪತ್ತಿ ಆಗುವ ಎನರ್ಜಿಗೆ ಅಮೃತ ಅಂದ್ರು. ಹ್ಮ್ ಆ ಬ್ರಹ್ಮಜ್ಞಾನದ ಯೋಗಿಗಳಿಗೆ ಅಂತರಂಗದಲ್ಲಿ ಉತ್ಪತ್ತಿ ಆಗುವುದಕ್ಕೆ ಆನಂದ ಅಂತ ಕರೆದ್ರು. ಹ್ಮ್ ಎಂಥ ಆನಂದಮ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ, ಪ್ರಾಪ್ತಿರೂಪ ಆನಂದ. ಹ್ಮ್ ಅವ್ರಿಗೆ ಯಾವುದೇ ಚಿಂತೆ ದುಃಖ ಇರೋದಿಲ್ಲ. ಹ್ಮ್ ಈ ರೀತಿಯಾಗಿ ಹ್ಮ್ ಆ ಸೂಕ್ಷ್ಮ ಗ್ರಹಣ ಶಕ್ತಿಯಿಂದ ಅರಿಯಲ್ಪಡುವ ಹ್ಮ್ ಇದು ಸ್ಥೂಲ ಶಕ್ತಿಯಿಂದ ತಿಳಿಯೋದಲ್ಲಮ್ಮ. ಹ್ಮ್ ಬಹಳ ಸೂಕ್ಷ್ಮವಾದ ಬುದ್ಧಿವಂತರು ಮಾತ್ರ ತಿಳಿಯಲಿಕ್ಕೆ ಸಾಧ್ಯ. ಹ್ಮ್ ಅಂಥ ಒಂದು ಸೂಕ್ಷ್ಮವಾದ ಬ್ರಹ್ಮವನ್ನು ತಿಳಿದ ಮೇಲೆ ಹ್ಮ್ ಆ ಬ್ರಹ್ಮ ಮತ್ತು ನೀನು ಬೇರೆ ಅಲ್ಲ, ಹ್ಮ್ ಆ ಬ್ರಹ್ಮವೇ ನೀನಾಗಿರುವಿ. ಹ್ಮ್ ಈ ರೀತಿ ತತ್ ತಮ್ಮ ಅಸಿ ಅಲ್ಲಗಳೆಯಲಾಗದ ಹ್ಮ್ ಈ ಮಹಾವಾಕ್ಯವನ್ನ ಮನಸ್ಸಿನಲ್ಲಿ ಹ್ಮ್ ಅನುಸಂಧಾನ ಮಾಡುವಂತ ಹ್ಮ್ ಶಂಕರ ಆಚಾರ್ಯರು 3 ಶ್ಲೋಕದ ಪರ್ಯಂತರ ಹ್ಮ್ ಇದನ್ನೇ ಹೇಳ್ತಾರ ನೋಡಮ್ಮ. ಹ್ಮ್ ಇದನ್ನ ಬಿಟ್ಟು ಹೊರಗಡೆ ಏನಾದ್ರೂ ಮಾಡಂತ ಹೇಳಿಲ್ಲ ಅವರು. ಹ್ಮ್ ಒಳಗಡೆ ನೀನು
ಚಿಂತನೆಯನ್ನ, ವಿವೇಕವನ್ನ, ಹ್ಮ್ ವಿಚಾರವನ್ನ ಮಾಡಿ ನೀನು ನೋಡು ಅಂತ. ಹ್ಮ್ ಕಾರಣ ಹ್ಮ್ ಇದು ಹೇಗಿದೆ ಬಂದ್ರೆ, ಹ್ಮ್ ಭ್ರಾಂತಿ ಕಲ್ಪಿತ ಜಗತ್ಕಲಾಶ್ರಯಂ ಹ್ಮ್ ಸ್ವ ಆಶ್ರಯಂ ಚ ಸದ್ ಅಸದ್ ಲಕ್ಷಣಂ ನಿಷ್ಕಲಂ ನಿರುಪಮಾನಾದಿ ಯದ್ ಹ್ಮ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಅಂತ ಹ್ಮ್ ಮತ್ತೆ ಇಲ್ಲಿ ಅದನ್ನೇ ಹೇಳ್ತಾರಮ್ಮ. ಹ್ಮ್ ಅನುಸಂಧಾನ ಅಂದ್ರೆ ಮನನ ಮಾಡೋದಮ್ಮ. ಹ್ಮ್ ನಾವ್ ಎಷ್ಟು ಕೇಳಿವಿ ಅನ್ನೋದು ಮುಖ್ಯ ಅಲ್ಲ, ಹ್ಮ್ ಎಷ್ಟನ್ನ ನಾವು ಪುನಃ ಪುನಃ ಹ್ಮ್ ಅದನ್ನ ವಿಚಾರ ಮಾಡುವುದೇ ಮನನ. ಹ್ಮ್ ಇಲ್ಲಿ ಭ್ರಾಂತಿ ಕಲ್ಪಿತ ಜಗತ್ಕಲಾಶ್ರಯಂ ಅಂದ್ರಮ್ಮ. ಹ್ಮ್ ಈ ನಾನತ್ವದ ಪ್ರಪಂಚ, ಹ್ಮ್ ಪ್ರಪಂಚ ಅಂದ್ರೆ ಜಗತ್ತು, ಹ್ಮ್ ಪ್ರಪಂಚ ಅಂದ್ರೆ ದೇಹ, ಹ್ಮ್ ಜಗತ್ತಂದ್ರೆ ಅನಂತ ಜೀವರಾಶಿಗಳು. ಹ್ಮ್ ಇವೆಲ್ಲವೂ ನಮ್ಮ ಭ್ರಾಂತಿಯಿಂದ ಹ್ಮ್ ಕಲ್ಪಿತವಾಗಿ ಹೊರ ಜಗತ್ತಿನಲ್ಲಿ ಹರಡಿರುವಂತೆ ತೋರುತ್ತವೆ. ಹ್ಮ್ ಇವೆಲ್ಲ ಹೇಗಮ್ಮ ತೋರೋದು? ಭ್ರಾಂತಿಯಿಂದ. ಹ್ಮ್ ಕಾರಣ ಮನಸ್ಸಿನಿಂದ ಹೊರಗೆ ತೋರುತ್ತಿರುವ ವಸ್ತುಗಳೆಲ್ಲ ಹ್ಮ್ ಒಂದು ಅಧಿಷ್ಠಾನ ಅಥವಾ ಆಶ್ರಯವೂ ಆಗತ್ತ. ಹ್ಮ್ ಜಗತ್ತಿನಲ್ಲಿ ಹೊರಗೆ ಏನಾದ್ರೂ ನೋಡ್ರಮ್ಮ ನೀವು, ಹ್ಮ್ ಆ ವಸ್ತುಗಳ ರೂಪದಲ್ಲಿ ತೋರ್ಬೇಕಾಗಿದ್ರೆ ಹ್ಮ್ ಆ ವಸ್ತುವಿಗೆ ಒಂದು ಅಧಿಷ್ಠಾನವಾದಂತ ಆಶ್ರಯವಾದಂತ ಒಂದು ವಸ್ತು ಇರಲೇಬೇಕು. ಹ್ಮ್ ಉದಾಹರಣೆಗೆ ಹಲವು ರೀತಿ ನೀವೆಲ್ಲ ಕೇಳಿದಿರಿ. ಹ್ಮ್ ಅವು ಹೇಗೆ ಅಂದ್ರೆ, ಹ್ಮ್ ಬಟ್ಟೆಗಳು ತೋರುತ್ತವೆ, ಹ್ಮ್ ಆಭರಣಗಳು ತೋರುತ್ತವೆ, ಹ್ಮ್ ಗಿಡಿಗೆ ಮಡಿಕಾದಗಳು ತೋರುತ್ತವೆ. ಹ್ಮ್ ಆ ವಸ್ತು ತೋರ್ಬೇಕಾಗಿದ್ರೆ ಹ್ಮ್ ಆಭರಣ ತೋರಬೇಕಾಗಿತ್ತು ಅಂದ್ರೆ ಅದಕ್ಕೆ ಅಧಿಷ್ಠಾನ ಬಂಗಾರ, ಹ್ಮ್ ಹೌದಲ್ಲಮ್ಮ? ಹೌದು. ಬಟ್ಟೆ ತೋರಬೇಕಾಗಿತ್ತು ಅಂದ್ರೆ ಅದಕ್ಕೆ ಅಧಿಷ್ಠಾನ ದಾರದ ನೂಲು. ಹ್ಮ್ ಮಡಿಕೆ ಅಥವಾ ಏನಾದ್ರೂ ಕುಡಿಕೆ ಅನ್ನುವಂತ ತೋರ್ಬೇಕಾಗಿದ್ರೆ ಹ್ಮ್ ಅದಕ್ಕೆಲ್ಲ ಅಧಿಷ್ಠಾನ ಯಾವದಮ್ಮ? ಮಣ್ಣು, ಹ್ಮ್ ಹೌದಲ್ಲಮ್ಮ? ಹೌದು. ಆ ವಿಚಾರ ಮಾಡಿ ನೋಡಿದಾಗ, ಹ್ಮ್ ಭ್ರಾಂತಿಯನ್ನು ಬಿಟ್ಟು ವಿವೇಕದಿಂದ ನೋಡಿದಾಗ ಹ್ಮ್ ಆ ತೋರುವ ವಸ್ತುಗಳಲ್ಲಿ ಏನದಮ್ಮ? ವಸ್ತುಗಳಲ್ಲಿ ಹ್ಮ್ ಯಾವು ಇಲ್ಲವೇ ಇಲ್ಲ. ಹ್ಮ್ ಬಟ್ಟೆ ನೋಡ್ತದೆ, ಬಟ್ಟೆ ಇಲ್ಲಮ್ಮ, ಅಲ್ಲಿ ಬರೇ ನೂಲಾದ. ಹೌದು. ಆಭರಣ ನೋಡಿದಾಗ ಅಲ್ಲೇನದ? ಬರೇ ಬಂಗಾರ ಅದ. ಹ್ಮ್ ಮಡಿಕೆ ಗಿಡಿಗೆಗಳನ್ನ ನೋಡಿದಾಗ ಅಲ್ಲಿ ಏನಿದೆಮ್ಮ? ಶುದ್ಧವಾದ ಮಣ್ಣೇ ಅದ. ಹ್ಮ್ ಆದ್ರೆ ನಮಗ ಮಣ್ಣು ಗಡಿಗೆಯಾಗಿ ತೋರುತ್ತದೆ, ಹ್ಮ್ ಬಂಗಾರ ಆಭರಣವಾಗಿ ತೋರುತ್ತದೆ, ಹ್ಮ್ ನೂಲು ಬಟ್ಟೆಯಾಗಿ ತೋರುತ್ತದೆ. ಹ್ಮ್ ಆದರೂ ಹ್ಮ್ ಬಟ್ಟೆ ಇಲ್ಲ, ಹ್ಮ್ ಆಭರಣ ಇಲ್ಲ, ಹ್ಮ್ ಮಡಿಕೆಲ್ಲ. ಹ್ಮ್ ಇರೋದೇನಮ್ಮ? ಮಣ್ಣು, ಬಂಗಾರ, ನೂಲು. ಹೌದು. ಇದರಂತೆ ಇವು ಕಲ್ಪನೆಯಿಂದ ತೋರಿದವು ವಿನಃ ಹ್ಮ್ ಕಲ್ಪನೆಯಿಂದ ದೂರವಾದಾಗ ಹ್ಮ್ ನಿಜ ವಸ್ತುವಿನ ಜ್ಞಾನ ನಮಗೆ ಆಗುತ್ತದೆ. ಹ್ಮ್ ಆದ ಕಾರಣ ಹ್ಮ್ ನಾವು ಹಾವನ್ನ ಕಂಡರೆ ಅದರ ರೂಪವನ್ನ ಪ್ರಕಟಿಸಲು ಹ್ಮ್ ಹಗ್ಗದ ಅಧಿಷ್ಠಾನ ಅಗತ್ಯ ನಮ್. ಹ್ಮ್ ಹಾವು ಅಂತ ನಾವು ಪ್ರಕಟ ಮಾಡ್ಬೇಕಾಗಿತ್ತಂದ್ರೆ ಹ್ಮ್
ಅದಕ್ಕ ಹಗ್ಗ ಹೇಗಿತ್ತು ಹಾಗೆ ಹಾವಿತ್ತು ಅಂತ ಹೇಳ್ಬೇಕಾಗ್ತದ. ಹೌದು. ಅಧಿಷ್ಠಾನವಾದ ಹಗ್ಗವನ್ನ ಬಿಟ್ಟು ಹಾವು ಪ್ರಕಟ ಮಾಡಕ್ ಬರಂಗಿಲ್ಲ. ಹ್ಮ್. ಹೌದಿಲ್ಲಮ್ಮ? ಹೌದು. ಹಾವು ಹೇಗಿತ್ತು ಅಂದ್ರ ಹಗ್ಗ ಇದ್ದಂಗಿತ್ತು ಅಂತೀವಿ ನಾವು. ಹೌದು. ಹಗ್ಗವನ್ನ ಬಿಟ್ಟು ಹಾವನ್ನ ಪ್ರಕಟ ಮಾಡ್ಲಿಕ್ಕೆ ಬರೋದಿಲ್ಲ. ಹ್ಮ್. ಅದೇ ಪ್ರಕಾರವಾಗಿ ಹ್ಮ್. ಅಧಿಷ್ಠಾನವಿಲ್ಲದಿದ್ದರೆ ಹ್ಮ್. ಭ್ರಾಂತಿ ಇಲ್ಲದಾಗೋದು. ಹ್ಮ್. ನಾವು ಕಾಣುವ ನಾನತ್ವದ ಜಗತ್ತಿಗೆ ಬ್ರಹ್ಮವೇ ಅಧಿಷ್ಠಾನಮ. ಹ್ಮ್. ಈ ಜಗತ್ತಿನ ಬಗ್ಗೆ ನಾವ್ ಹೇಳ್ತು ಅಂದ್ರೆ ಹ್ಮ್. ಅದು ಬ್ರಹ್ಮನ ಆಶ್ರಯ ಸ್ವರೂಪ ಅಂತಾನೆ ಹೇಳಕ್ ಬರ್ತದೆ ವಿನಃ ಹ್ಮ್. ಹಗ್ಗ ನೋಡಿದವನೇ ಹಾವಿನ ಕಲ್ಪನೆ ಮಾಡ್ತಾನೆ ವಿನಃ ಹ್ಮ್. ಬ್ರಹ್ಮ ಸ್ವರೂಪ ಇದ್ದದಕ್ಕಾಗಿ ಬಾಹ್ಯದ ವಿಚಾರವನ್ನು ನಾವು ಮಾಡ್ತೇವೆ. ಹ್ಮ್. ಹೀಗೆ ಸತತವಾಗಿ ಹ್ಮ್. ಜಗತ್ತಿಗೆ ಬ್ರಹ್ಮವೇ ಅಧಿಷ್ಠಾನವಾಗಿದ್ದರೂ ಹ್ಮ್. ಅವಿವೇಕದಿಂದ ನಾವು ಕಲ್ಪಿಸಿರುವ ಹ್ಮ್. ಅಥವಾ ಸತತವಾಗಿ ಬದಲಾವಣೆಯಾಗುತ್ತಿರುವ ವಿಷಯ ಹ್ಮ್. ವಿಷಯಗಳೇನಾಗ್ತಾವ ಸತತವಾಗಿ ಬದಲಾವಣೆ ಆಗ್ತಾವ. ಹೌದು. ಯಾವ್ದಾದ್ರು ನೋಡ್ರಿ ಹ್ಮ್. ಅವೆಲ್ಲ ಬದಲಾವಣೆ ಆಗ್ಲೇಬೇಕು. ಹ್ಮ್. ಯಾಕೆ ಅಂದ್ರೆ ಯದೃಷ್ಟಂ ತನ್ನಷ್ಟಂ. ಹ್ಮ್. ಯಾವ್ದು ಜಗತ್ತಲ್ಲಿ ತೋರುತ್ತದೆ ಅದು ಬದಲಾವಣೆ ಆಗ್ತಾವ. ಹ್ಮ್. ಆದ್ರೆ ಅಧಿಷ್ಠಾನವಾದ ಬ್ರಹ್ಮನೇ ಮಾತ್ರ ಬದಲಾವಣೆ ಇಲ್ಲ. ಹ್ಮ್. ಅವನಿಗೆ ಹುಟ್ಟೋದಿಲ್ಲ, ಹ್ಮ್. ಅದಕ್ಕ ಮತ್ತೆ ಬೆಳೆಯೋದಿಲ್ಲ, ಹ್ಮ್. ಬಾಲ್ಯ ಇಲ್ಲ, ಯೌವನ ಇಲ್ಲ, ಮುಪ್ಪಿಲ್ಲ ಮತ್ತು ಹಸಿವು ತೃಷಗಳಿಲ್ಲ. ಹ್ಮ್. ಆ ಕಾರಣದಿಂದ ಹ್ಮ್. ಸ್ಥೂಲ ವಸ್ತುವಿನಂತೆ ಇಂದ್ರಿಯಗಳಿಗೆ ಇದು ಗೋಚರವಲ್ಲ. ಹ್ಮ್. ಸೂಕ್ಷ್ಮ ವಸ್ತುಗಳು ನಮ್ಮ ಮನಸ್ಸು ಬುದ್ಧಿಗಳ ಮೂಲಕ ಗೋಚರಿಸುತ್ತವೆ. ಹ್ಮ್. ಈಗ ಉದಾಹರಣೆಮ್ಮ, ಹ್ಮ್. ನಮಗೆ ಯಾವುದೋ ಒಂದು ನೋವಾಯ್ತಂತ ತಿಳ್ತಾರೆ. ಹ್ಮ್. ಆ ನೋವನ್ನ ನಾವು ಯಾವ ಇಂದ್ರಿಯಗಳಿಂದ ತಿಳ್ಕೊಂಡಿವಿ ಅಂದ್ರೆ ಹ್ಮ್. ಆ ನೋವು ಕಿವಿಗೆ ಗೋಚರ ಆಗೋದಿಲ್ಲ, ಹ್ಮ್. ಚರ್ಮಕ್ಕೂ ಗೊತ್ತಾಗೋದಿಲ್ಲ, ಹ್ಮ್. ಕಣ್ಣಿಗೂ ಕಾಣೋದಿಲ್ಲ, ಹ್ಮ್. ಮತ್ತ ಇನ್ನು ಮೂಗಿಗೂ ಅದು ಗೊತ್ತಾಗೋದಿಲ್ಲ, ಹ್ಮ್. ನಾಲಿಗೆಗೂ ಗೊತ್ತಾಗೋದಿಲ್ಲ. ಹ್ಮ್. ಆದ್ರೆ ನಮ್ಮ ದುಃಖದ ಅನುಭವ, ಸುಖದ ಅನುಭವ ನಮ್ಗೆ ಗೊತ್ತಾಗ್ತಾವಲ್ಲ. ಹೌದು. ಸುಖ ಅನ್ನುವುದು ನಿರಾಕಾರ, ಹ್ಮ್. ದುಃಖಕ್ಕೂ ಆಕಾರ ಇಲ್ಲ, ಅದು ನಿರಾಕಾರ. ಹ್ಮ್. ಆದ್ರೂ ಪ್ರತಿಯೊಬ್ಬರು ಇದನ್ನ ನಾವು ದಿನನಿತ್ಯ ಜೀವನದಲ್ಲಿ ಹ್ಮ್. ನೋವು, ನಿಲುವು, ಸುಖ, ದುಃಖಗಳನ್ನ ಹ್ಮ್. ತಿಳಿತೀವಿ ನಾವು. ಹ್ಮ್. ಯಾವ ಇಂದ್ರಿಯಗಳಿಂದ ತಿಳಿತಮ್ಮಿದು? ಹ್ಮ್. ಇಂದ್ರಿಯಗಳಿಗಂತೂ ಗೋಚರ ಆಗೋದಿಲ್ಲ. ಹೌದು. ಇದು ಸೂಕ್ಷ್ಮವಾಗಿರ್ತಕ್ಕಂಥ ಹ್ಮ್. ಅಂತರೇಂದ್ರಿಯ. ಹ್ಮ್. ಅಂತರ ಇಂದ್ರಿಯಗಳಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಹ್ಮ್. ಮನಸ್ಸು ಸೂಕ್ಷ್ಮಿ, ಹ್ಮ್. ಬುದ್ಧಿ ಕೂಡ ಅದಕ್ಕಿಂತ ಸೂಕ್ಷ್ಮಿ, ಹ್ಮ್. ಅಹಂ ಅನ್ನುವಂಥದ್ದು ಅದು ಸೂಕ್ಷ್ಮ. ಹ್ಮ್. ಈ ಸೂಕ್ಷ್ಮವಾದ ಮನಸ್ಸು ಮತ್ತು ಬುದ್ಧಿಯ ಮೂಲಕ ಹ್ಮ್. ನಾವು ತಿಳ್ಕೊಂತೀವಲ್ಲಮ್ಮ, ಹೌದು. ನನಗಿಷ್ಟು ನೋವು ಆಗ್ತದ ಅಂತ, ಹ್ಮ್. ಅಥವಾ ಇಷ್ಟು ಆ ನೋವು ಇಲ್ಲ ಅಂತ ಎರಡು ಅನುಭವ ಆಗ್ತಾವ. ಹ್ಮ್. ಆ ಕಾರಣ ಹ್ಮ್. ಇದು ಆತ್ಮ ಸ್ಥೂಲವೂ ಅಲ್ಲ, ಸೂಕ್ಷ್ಮವೂ ಅಲ್ಲ. ಹ್ಮ್. ಸೂಕ್ಷ್ಮ ಅಂತೀರಿ, ಅದಕ್ಕಷ್ಟ ಗೊತ್ತಾಗಬೇಕಾಗಿತ್ತು. ಹ್ಮ್. ಸ್ಥೂಲಂತ್ರಿ ಇಂದ್ರಿಯಗಳಿಗೆ ಗೊತ್ತಾಗಬೇಕಾಗಿತ್ತು. ಹ್ಮ್. ಯಾವ ಚೇತನ ಶಕ್ತಿಯ ಮೂಲಕ ಹ್ಮ್. ನಾವು ಸ್ಥೂಲ ಸೂಕ್ಷ್ಮ ವಸ್ತುಗಳನ್ನ ಹ್ಮ್. ನೋಡಬಲ್ಲೆವು ಅದೇ ಆತ್ಮ ನೋಡ್ರಿ. ಹ್ಮ್.
ಅದು ನಮ್ಮ ಅಂತರಂಗದ ಅನುಭವಕ್ಕೆ ಬರೋದು. ಹ್ಮ್ ಈ ರೀತಿ ಎಲ್ಲಾ ಜೀವಿಗಳ ಹ್ಮ್ ಸ್ಥೂಲ ಸೂಕ್ಷ್ಮ ಅನುಭವಗಳನ್ನ ಬೆಳಗುವ ಹ್ಮ್ ಚೇತನ ಸ್ವರೂಪಿಯಾದ ವಿಷಯೇ ಆತ್ಮ. ಹ್ಮ್ ಜಾಗ್ರ ಅಂದ್ರೆ ಸ್ಥೂಲ, ಹ್ಮ್ ಸೂಕ್ಷ್ಮ ಅಂದ್ರೆ ಸ್ವಪ್ನ. ಹ್ಮ್ ಈ ಎರಡರ ಅನುಭವವನ್ನ ತಿಳಿತೀವಿಲ್ಲಮ್ಮ ನಾವು. ಹೌದು. ತಿಳಿಯುವುದು ಯಾವುದು? ವಿಷಯಗಳನ್ನ ತಿಳಿಯುವುದೇ ವಿಷಯಿ ಹ್ಮ್ ಅಂದ್ರೆ ಆತ್ಮ. ಹ್ಮ್ ಅದಕ್ಕೆ ಇಂದ್ರಿಯಗಳಿಲ್ಲ, ಹ್ಮ್ ದೇಹ ಇಲ್ಲ, ಹ್ಮ್ ಯಾವ ಅವಯವಗಳು ಇಲ್ಲದೆ ಹ್ಮ್ ನಿರಾಕಾರವಾಗಿ ಹ್ಮ್ ಅದು ಸರ್ವವ್ಯಾಪ್ತಿಯಾಗಿ ಹ್ಮ್ ಸರ್ವರಲ್ಲಿ ಭೇದರಹಿತವಾದ ಹ್ಮ್ ಸಮರಸವಾಗಿರುವ ಏಕೈಕ ಪರವಸ್ತು. ಹ್ಮ್ ಅದಕ್ಕೆ ನಮ್ಮ ಹಿಂದೆ ಹೇಳಿದಂತೆ ಹ್ಮ್ ಕುಲ, ಜಾತಿ, ನಾಮ, ರೂಪ, ಗೋತ್ರ, ಹೌದು. ವರ್ಣ, ಆಶ್ರಮ ಹ್ಮ್ ಇವ್ಯಾವು ಅದಕ್ಕಿಲ್ಲ. ಹ್ಮ್ ಯಾಕಂದ್ರೆ ಹ್ಮ್ ಎಲ್ಲರ ಮನೆ ಭಿನ್ನ ಭಿನ್ನವಾಗಿದ್ದರೂ ಕೂಡ ಹ್ಮ್ ಜಾತಿಯಲ್ಲಿ ಹೀನವಾದ ಕುಲದಲ್ಲಿ ಹುಟ್ಟಿದವರ ಮನೆಯಲ್ಲಿ ಹ್ಮ್ ಜ್ಯೋತಿ ಅಂದ್ರೆ ಬೆಳಕು, ಹ್ಮ್ ಅದು ಹೀನವೇ ಸರ್ವಜ್ಞ. ಹ್ಮ್ ಜಾತಿಯಲ್ಲಿ ಅವನು ಕೀಳು, ಅವನು ಹ್ಮ್ ಕೆಳಮಟ್ಟದವನು. ಹ್ಮ್ ಜಾತಿಯಲ್ಲಿ ದೊಡ್ಡ ಮಟ್ಟದವನು. ಹ್ಮ್ ಇವು ಎರಡು ದೊಡ್ಡವು ಮತ್ತು ಸಣ್ಣವು. ಹ್ಮ್ ಆದ್ರೆ ಅವರ ಮನೆಯಲ್ಲಿ ಬೆಳಗುವ ಜ್ಯೋತಿ ಆದ ಬೆಳಕು ಹೌದು. ಅದು ಶೂದ್ರನ ಮನೆಯಲ್ಲಿ ಸಣ್ಣದ ಬೆಳಕಿಲ್ಲ, ಹ್ಮ್ ಮತ್ತೆ ಬ್ರಾಹ್ಮಣನ ಮನೆಯಲ್ಲಿ ದೊಡ್ಡ ಬೆಳಕಾಗಿ ಬೆಳಗುವುದಿಲ್ಲ. ಹ್ಮ್ ಎರಡೂ ಮನೆಯನ್ನ ಸಮಾನವಾಗಿ ಬೆಳಗುತ್ತದೆ. ಹೌದು. ಅದಕ್ಕೇನಂದೇವು ನಾವು? ಜ್ಯೋತಿ ಅಂದಿವಿ. ಹ್ಮ್ ಈ ಜ್ಯೋತಿಗೆ ಭೇದ ಇಲ್ಲಂದ್ರೆ ಹ್ಮ್ ಸರ್ವವನ್ನ ಬೆಳಗುವಂತ ಆತ್ಮ ಜ್ಯೋತಿಗೆ ಹ್ಮ್ ಎಲ್ಲಿಂದ ಭೇದ ತರದಮ್ಮ? ಹ್ಮ್ ಹೌದು. ಭೇದ ತರ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಸುಮ್ಮನೆ ಅದು ಭ್ರಾಂತಿಯಿಂದ ನಮ್ಗೆ ಭೇದ ಅಂತ ಅನಿಸ್ತದ. ಹೌದು. ಮತ್ತು ಅದು ಸರ್ವವ್ಯಾಪ್ತಿ. ಹ್ಮ್ ಎಲ್ಲರ ಮನೆಯಲ್ಲಿ ಬಯಲು ಸಮಾನವಾಗಿದ್ದಂತೆ ಹ್ಮ್ ಎಲ್ಲರ ಜೀವರಾಶಿಗಳಲ್ಲಿ ಅದು ಸಮಾನವಾಗಿದೆ. ಹ್ಮ್ ದೇಹಗಳು ಸಮಾನ ಇಲ್ಲ. ಹ್ಮ್ ದೇಹಗಳು ಬೇರೆ ಬೇರೆ ಅಲ್ಲಮ್ಮ. ಹೌದು. ಇಲಿ ದೇಹ ಹುಲಿಯಲ್ಲಿಲ್ಲ, ಹ್ಮ್ ಮಂಗನ ದೇಹ ಮಾನವನಿಲ್ಲ, ಹ್ಮ್ ಇರುವೆಯ ದೇಹ ಆನೆಯಲ್ಲಿಲ್ಲ, ಹ್ಮ್ ಹೀಗೆ ನಾಯಿಯ ದೇಹ ಬೆಕ್ಕಿನಲ್ಲಿಲ್ಲ. ಹೌದು. ಇವೆಲ್ಲ ಬೇರೆ ಬೇರೆ. ಹೌದು. ಇವು ಒಂದು ಮಾಡ್ಲಿಕ್ಕೆ, ಒಂದೇ ಪ್ರಕಾರವನ್ನು ನೋಡ್ಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಹ್ಮ್ ಜ್ಞಾನಿ ಆದ್ಮೇಲೆ ಕೂಡ ಹ್ಮ್ ಇಲಿಗೆ ಇಲೆ ಅಂತಾನ, ಹುಲಿಗೆ ಹುಲಿನೇ ಅಂತಾರ, ಹೌದು. ಬೆಕ್ಕಿಗೆ ಬೆಕ್ ಅಂತಾರ, ಇಲಿಗೆ ಇಲಿ ಅಂತಾರ. ಹ್ಮ್ ಆದರೆ ಅವರು ಹ್ಮ್ ಸರ್ವವ್ಯಾಪ್ತಿಯಾಗಿರ್ತಕ್ಕಂಥ ಬ್ರಹ್ಮನನ್ನು ನೋಡೋದು ಅದರಲ್ಲಿರುವಂತ ಜೀವಾತ್ಮನನ್ನ. ಹ್ಮ್ ಇರುವೆಯಲ್ಲಿ ಜೀವಾದನ, ಹೌದು. ಹುಲಿಯಲ್ಲಿ ಜೀವಾದ, ಹ್ಮ್ ಮಂಗದಲ್ಲಿ ಜೀವಾದ, ಹ್ಮ್ ಮಾನವನಲ್ಲಿ ಜೀವಾದ. ಹ್ಮ್ ಆ ಜೀವಾತ್ಮನನ್ನ ನೋಡಿದ್ರೆ ವಿನಃ ಹ್ಮ್ ದೇಹಗಳನ್ನು ನೋಡ್ಲಿಲ್ಲ ಅವರು. ಹೌದು. ಯಾಕಂದ್ರೆ ಇವೆಲ್ಲವೂ ಮಿಥ್ಯ. ಹ್ಮ್ ಎಲ್ಲ ದೇಹಗಳ ಮಿಥ್ಯ ಅಲ್ಲ. ಹೌದು. ಆದರೆ ಅವುಗಳ ಹೃದಯದಲ್ಲೇ ಬೆಳಗುವಂತ ಬ್ರಹ್ಮ ಮಾತ್ರ ಸತ್ಯ ಅದ. ಹ್ಮ್ ಆ ಕಾರಣಕ್ಕಾಗಿ ಸರ್ವವ್ಯಾಪ್ತಿ ಹ್ಮ್ ಮತ್ತು ಸರ್ವ ಭೇದರಹಿತ. ಹ್ಮ್ ದೇಹದಲ್ಲಿ ಮನೆಗಳಲ್ಲಿ ಭೇದ ಆದ್ ನೋಡಮ್ಮ. ಹೌದು.
ಬಯಲಿನಲ್ಲಿ ಜ್ಯೋತಿಯಲ್ಲಿ ಭೇದ ಇಲ್ಲ. ಹ್ಮ್ ಎಲ್ಲಿ ಭೇದ ಇಲ್ಲಮ್ಮ? ಬಯಲಿನಲ್ಲಿ ಹ್ಮ್ ಜ್ಯೋತಿಯಲ್ಲಿ ಭೇದ ಇಲ್ಲ, ಹ್ಮ್ ಮನೆಯಲ್ಲಿ ಭೇದ ಅದ. ಹ್ಮ್ ಎಲ್ಲರ ಮನೆ ಒಂದೇ ಪ್ರಕಾರ ಇಲ್ಲ, ಭೇದ. ಹ್ಮ್ ಈ ಪ್ರಕಾರ ಸರ್ವ ಭೇದ ರಹಿತ. ಹ್ಮ್ ದೊಡ್ಡವರಲ್ಲಿ ಹೆಚ್ಚು, ಸಣ್ಣವರಲ್ಲಿ ಕಡಿಮೆ ಅಂತಿಲ್ಲ. ಹ್ಮ್ ಇದು 84 ಲಕ್ಷ ಜೀವರಾಶಿಗಳ ಅಂತರಂಗದಲ್ಲಿ, ಹ್ಮ್ ಸ್ವರ್ಗ ಮತ್ತೆ ಪಾತಾಳ ಲೋಕದಲ್ಲಿ, ಹ್ಮ್ ಬ್ರಹ್ಮ ವಿಷ್ಣು ರುದ್ರ ಕೈಲಾಸದವರೆಗೂ ಹ್ಮ್ ತ್ರೈಮೂರ್ತಿಗಳ ಅಂತರಂಗದಲ್ಲಿ ಸಮಾನವಾಗಿರುವಂತದ್ದೇ ಆತ್ಮಜ್ಯೋತಿ ಅಂತ. ಹ್ಮ್ ಅದು ಆತ್ಮ ಎಲ್ಲರಲ್ಲಿ ಅದೇ ಇದೆ. ಹ್ಮ್ ಅವರಿಗೆ ಆ ಜ್ಞಾನ ಇದ್ದದಕ್ಕಾಗಿ ಅವರಿಗೆ ಅಷ್ಟೇನ ದುಃಖ ಆಗ್ಲಿಲ್ಲಮ್ಮ. ಹ್ಮ್ ನಮಗೆ ಜ್ಞಾನ ಇಲ್ಲದಕ್ಕೆ ದುಃಖ ಆಗ್ತದಷ್ಟೆ. ಹ್ಮ್ ಆ ದುಃಖವನ್ನ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಇವತ್ತು ನಾವು ಶಾಸ್ತ್ರಗಳ ಚಿಂತನೆಯನ್ನು ಮಾಡಬೇಕು. ಹ್ಮ್ ಶಾಸ್ತ್ರಗಳ ಅನುಸಂಧಾನವನ್ನ ನಾವು ಮಾಡಬೇಕು. ಹ್ಮ್ ಹೀಗೆ ಹ್ಮ್ ಇದು ಸಮರಸವಾಗಿರುವ ಏಕೈಕ ಪರವಸ್ತು. ಹ್ಮ್ ಏನು ಸಮಾಧಮ? ಆತ್ಮ ಎಲ್ಲಾ ಜೀವಿಗಳಲ್ಲಿ ಸಮಾಧ. ಹೌದು. ಯಾಕೆ ಸಮಾಧ ಅಂದ್ರೆ ಅದು ಒಂದೇ ಆದ, ಹ್ಮ್ ಒಂದೇ ಇದೆ. ಯಾಕಂದ್ರೆ ಏಕಂ, ಹೌದು. ಅದು ಆತ್ಮ ಒಂದೇ ಆದಲ್ಲ, ಹ್ಮ್ ಹ್ಮ್ ಅದು ಪರಿಪೂರ್ಣ ಆದ ಮತ್ತೆ. ಹೌದು. ಹಾಗಾಗಿ ಅದು ಏಕವಾಗಿ ಇರಬೇಕು ವಿನಃ ಹ್ಮ್ ಅನೇಕವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಏಕದಲ್ಲಿ ಅನೇಕ ತೋರ್ತದಂದ್ರೆ ಹ್ಮ್ ಭ್ರಾಂತಿ ಅಥವಾ ಭ್ರಮೆಯಿಂದ ಹ್ಮ್ ನಾಮರೂಪ ತೋರುತ್ತವೆ ವಿನಃ ಹ್ಮ್ ಆ ನಾಮರೂಪ ಮಿಥ್ಯಾವಲ್ಲಮ್ಮ, ಹೌದು. ಸುಳ್ಳವು. ಹ್ಮ್ ಯಾಕಂದ್ರೆ ಅವು ನಾನಲ್ಲಮ್ಮ. ಹೌದು. ಈ ರೀತಿಯಾಗಿ ಏಕೈಕ ಪರವಸ್ತು. ಹ್ಮ್ ಮತ್ತೆ ನಿರುಪಮಾನ ಅಂದ್ರು. ಹ್ಮ್ ಆತ್ಮಕ್ಕೆ ಉಪಮಾನ, ಅದಕ್ಕೆ ಸಮಾನವಾಗಿರುವಂತ ಹ್ಮ್ ಯಾವುದೇ ವಸ್ತುವನ್ನ ಹ್ಮ್ ನಾವು ಹೋಲಿಕೆ ಮಾಡಬೇಕು ಅಂತ ಅಂದುಕೊಂಡಿದ್ದಾದರೆ ಹ್ಮ್ ಅದಕ್ಕೆ ಸಮಾನವಾದ ವಸ್ತು 14 ಲೋಕದಲ್ಲಿ ಮತ್ತೊಂದಿಲ್ಲ. ಹ್ಮ್ ಮತ್ತೆ ಹೆಂಗ್ ಹೇಳಕ್ ಬರ್ತದಮ್ಮ? ಹ್ಮ್ ಇಲ್ಲ. ಇಲ್ಲ. ಆ ನಕ್ಷತ್ರ ನೋಡಿ ಇನ್ನೊಂದು ನಕ್ಷತ್ರವನ್ನು ಹೇಳ್ಬಹುದು. ಹ್ಮ್ ಒಂದು ಮನೆಯನ್ನು ನೋಡಿ ಇನ್ನೊಂದು ಮನೆ ಆ ಪ್ರಕಾರನೇ ಇದು ಮನೆ ಇದೆ ಅಂತ ಹೇಳ್ಬೋದು. ಹ್ಮ್ ಯಾಕಂದ್ರೆ ಅನಂತ ಇದ್ದ ಕಾರಣ ಹ್ಮ್ ಅದರಲ್ಲಿ ಯಾವುದೋ ಒಂದು ಹೋಲಿಕೆ ಆದರೆ ಆಗಬಹುದು. ಹ್ಮ್ ಮನುಷ್ಯರಲ್ಲಿ ಕೂಡ ಕೆಲವು ಸಲ ಹೋಲಿಕೆ ಆಗ್ತದೆ. ಹೌದು. ಅವ್ರಿದ್ದಂಗ ನೋಡು ಸೇಮ್ ಅಂತೀವಿ, ಹ್ಮ್ ಹ್ಮ್ ಹೌದಿಲ್ಲ? ಹೌದು. ಆಕೆ ಇದ್ದಂಗ ಈಕೆ ಆಳಂತೀವಿ. ಹ್ಮ್ ಕಾರಣ ಲಕ್ಷಣ ಒಂದು ಸಲ ಹ್ಮ್ ಒಬ್ಬರನ್ನ ತೋರಿಸಿ ಇನ್ನೊಬ್ಬರು ಹೀಗೆ ಇದ್ದಾರೆ ಅಂತ ಹೇಳ್ಬೋದು. ಹ್ಮ್ ಆದ್ರೆ ಆತ್ಮನನ್ನ ಬಿಟ್ಟು ಇನ್ನೊಂದಿಲ್ಲಲ್ಲಮ್ಮ. ಇಲ್ಲ. ಆತ್ಮನಂಗೆ ಇನ್ನೊಂದು ಯಾವುದಿಲ್ಲ ಹೌದು. ಅಂದಾಗ ಅದಕ್ಕೆ ಹೋಲಿಕೆ ಮಾಡುವಂತ ವಸ್ತು ಜಗತ್ತಿನಲ್ಲಿ ಇಲ್ಲ. ಹ್ಮ್ ಕಾರಣ ಹ್ಮ್ ಅಲ್ಲಿ ಯಾವ ವಸ್ತುಗಳಾಗಲಿ, ಹ್ಮ್ ರಸಭಾವಗಳಾಗಲಿ, ಹ್ಮ್ ಯಾವ ಯೋಚನೆಗಳಾಗಲಿ ಇಲ್ಲವೇ ಇಲ್ಲ. ಹ್ಮ್ ಅದಕ್ಕಾಗಿ ಅದಕ್ಕೆ ಏನಂತ ಕರೆದ್ರಮ್ಮ ಅಂದ್ರೆ ಆತ್ಮನಿಗೆ ಅನುಪಮ ಅಂತ ಇನ್ನೊಂದು ಹೆಸರು ಕರೆದ್ರು. ಹ್ಮ್ ಅನುಪಮ ಅಂದ್ರೆ ಹ್ಮ್ ಉಪಮಾನ ಕೊಟ್ಟು ಹೇಳಲಿಕ್ಕೆ ತೋರಿಸಲಿಕ್ಕೆ ಬಾರದೇ ಇರುವಂತ ಘನವಸ್ತು. ಹ್ಮ್ ಆ ಬ್ರಹ್ಮವೇ ಹ್ಮ್ ನೀನಾಗಿರುವೆ. ಹ್ಮ್ ಅಂದ್ರೆ ಆ ಬ್ರಹ್ಮವೇ ನಾನಾಗಿದ್ದೇನೆ. ಹ್ಮ್ ಈ ರೀತಿ ತತ್ ತ್ವಂ ಅಸಿ ಮಹಾವಾಕ್ಯವನ್ನ ಹ್ಮ್ ನನ್ನೊಳಗೆ ಹ್ಮ್ ಶ್ರದ್ಧೆಯಿಂದ ಆಸಕ್ತಿಗಳಿಂದ ಹ್ಮ್
ಯಾವಾಗಲೂ ಮನನ ಮಾಡಬೇಕು. ಹ್ಮ್ ಅದಕ್ಕ ಶ್ರವಣ ಆದ್ಮೇಲೆ ಮನನ ಇಟ್ರಮ್ಮ. ಹ್ಮ್ ಮನನ ಯಾಕೆ ಮಾಡ್ಬೇಕಂದ್ರೆ ಇದಕ್ಕೋಸ್ಕರವಾಗಿದೆ. ಹ್ಮ್ ಈ ರೀತಿಯಾಗಿ ಹ್ಮ್ ಶಂಕರರು ನಮ್ಮನ್ನ ಎಚ್ಚರಿಸುತ್ತಲಿದ್ದಾರೆ ಹ್ಮ್ ಅಂತ ಹೇಳ್ತಾ ಬಂದ್ರಮ್ಮ. ಹ್ಮ್ ಈಗ ಮುಂದಿನ 258ನೇ ಶ್ಲೋಕದಲ್ಲಿ, ಹಲೋ, ಹಲೋ. ಹ್ಮ್ 58ನೇ ಶ್ಲೋಕಮ್ಮ. 57 ಅಲ್ರಿ? ಇಲ್ಲಮ್ಮ, ಈಗ ಹೇಳಿದ್ದ 57 ಅಲ್ಲ. ಹ್ಮ್ ಜಗತ್ಕಲ್ಪಿತ ಜಗತ್ತಲಾಶ್ರಯಂ ಸೋ ಆಶ್ರಯಂ ಚ ಹ್ಮ್ ಸದ್ ಅಸದ್ ಲಕ್ಷಣಂ ನಿಷ್ಕಲಂ ನಿರುಪಮ ಹ್ಮ್ ಹ್ಮ್ ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನೆ. 57. ಹ್ಮ್ 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 ಈಗ ಹೇಳೋದು 58. ಹ್ಮ್ ಹ್ಮ್ ಮತ್ತೆ ನೀನು ಹೇಗೆ ಮನನ ಮಾಡು ಅಂದ್ರೆ, ಹ್ಮ್ ಜನ್ಮ ವೃದ್ಧಿ ಪರಿಣಿತ ಪಕ್ಷಯ ವ್ಯಾಧಿ ಹ್ಮ್ ನಾಶನ ವಿಹೀನಮವ್ಯಯಂ ಹ್ಮ್ ವಿಶ್ವ ಸ್ವಸ್ತವಿಘಾತ ಕಾರಣಂ ಹ್ಮ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಹ್ಮ್ ಅಂದರೆ ಹ್ಮ್ ಜನ್ಮ ವೃದ್ಧಿ ಅಂದ್ರೆ, ಜನ್ಮ ಅಂದ್ರೆ ಹುಟ್ಟೋದು, ಹ್ಮ್ ವೃದ್ಧಿ ಅಂದ್ರೆ ಬೆಳೆಯೋದು, ಹ್ಮ್ ಪರಿಣಿತಿ ಅಂದ್ರೆ ಮಾರ್ಪಾಡಾಗುವುದು. ಹ್ಮ್ ಇಲ್ಲೇನ್ ಹೇಳ್ತವಮ್ಮ, ಅಸ್ಥಿತೆ ಜಾಯತೆ ಪರಿಣಿತೆ ಅಪಕ್ಷಯತೆ ವಿನಿಶ್ಚಿತ ಅಂತ ಏನ್ ಹೇಳ್ತವಲ್ಲ, ಹ್ಮ್ ಅದಕ್ಕ ಇಲ್ಲಿ ಶಬ್ದದ ಅರ್ಥ ಕೊಟ್ರು. ಹ್ಮ್ ಜನ್ಮ ವೃದ್ಧಿ ಅಂದ್ರೆ ಹುಟ್ಟುವುದು ಬೆಳಗೋದು, ಪರಿಣಿತಿ ಅಂದ್ರೆ ಮಾರ್ಪಾಡಾಗುವುದು, ಹ್ಮ್ ಅಪಕ್ಷಯ ಅಂದ್ರೆ ಕ್ಷೀಣವಾಗುವುದು, ಹ್ಮ್ ವ್ಯಾಧಿ ಅಂದ್ರೆ ರೋಗದಿಂದ ನರಳುವುದು, ಹ್ಮ್ ನಾಶನವಾಗುವುದು. ಹ್ಮ್ ಈ ವಿಕಾರಗಳು ದೇಹಕ್ಕೆ ವಿನಃ ಹ್ಮ್ ಆತ್ಮನಿಗೆ ಈ ವಿಕಾರಗಳು ಯಾವುವು ಇಲ್ಲವು. ಹ್ಮ್ ಹೌದಿಲ್ಲಮ್ಮ? ಹೌದು. ಯಾಕೆ ಅಂದ್ರೆ ಅವಿನಾಶಿಯಾದ ಪ್ರಪಂಚದ ಹ್ಮ್ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವ ಹ್ಮ್ ಆ ಬ್ರಹ್ಮವೇ ನೀನಾಗಿರುವೆ ಹ್ಮ್ ಅಂದಾಗ ಇದನ್ನು ಮನಸ್ಸಿನಲ್ಲಿ ಹ್ಮ್ ಯಾವಾಗಲೂ ಅನುಸಂಧಾನವನ್ನು ಮಾಡು. ಹ್ಮ್ ಇವು ಬ್ರಹ್ಮನಿಗೆ ಯಾವ ವಿಕಾರಗಳು ಸೋಂಕಗಳು ಇಲ್ಲವೇ ಇಲ್ಲ. ಹ್ಮ್ ಅದು ಪರಿಣಾಮವಂತೂ ಆಗೋದೇ ಇಲ್ಲ. ಹ್ಮ್ ಕಾರಣ ಅದು ಅವ್ಯಯ ಹ್ಮ್ ಮತ್ತು ಅವಿಕಾರಿ, ಹ್ಮ್ ಹಾಗೂ ಅದು ಅವಿನಾಶಿ. ಹ್ಮ್ ಇವುಗಳಿಗೆ ವಿರುದ್ಧವಾದದ್ದೇ ನಾವು ಅಂದುಕೊಂಡಂತ ದೇಹ. ಹ್ಮ್ ಅದರಂತೆ ಹ್ಮ್ ಇವು ಯಾವಕ್ಕೂ ಕೂಡದೆ, ಹ್ಮ್ ಅದಕ್ಕೆ ಆತ್ಮನು ಹುಟ್ಟೋದಿಲ್ಲ, ಆತ್ಮನು ಬೆಳೆಯೋದಿಲ್ಲ, ಆತ್ಮನು ಸಾಯೋದಿಲ್ಲ, ಹ್ಮ್ ಆತ್ಮನಿಗೆ ಪರಿಣಾಮ ಇಲ್ಲ ಹ್ಮ್ ಅಂತ ಶಾಸ್ತ್ರಗಳಲ್ಲಿ ಯಾಕೆ ಹೇಳ್ತಾರಂದ್ರೆ, ಹ್ಮ್ ಎಲ್ಲಾ ಮಹಾವಾಕ್ಯಗಳ ಅರ್ಥವನ್ನ ಸರಿಯಾಗಿ ತಿಳಿದುಕೊಂಡ ಅನುಭಾವಿಗಳು ಹ್ಮ್ ಆದಂತ ಆಚಾರ್ಯ ಮುಂತಾದ ಮಹಾತ್ಮರು ಹ್ಮ್ ಸಾರಿ ಸಾರಿ ಕೈ ಎತ್ತಿ ಹೇಳ್ತಾರ ನೋಡಮ್ಮ. ಹ್ಮ್ ಇನ್ಯಾರು ಹೇಳ್ಬೇಕಂತ ನಮಗೆ. ಹ್ಮ್ ಇದನ್ನ ನಾವು ನಂಬದೇ ಇದ್ರೆ, ಹ್ಮ್ ಈಗ ನಂಬಿಕೆಯನ್ನ ಹುಟ್ಟಿಸಿದಂತವರಿಗಿಂತ ಆಚಾರ್ಯ ಶಂಕರರು ಹ್ಮ್ ಪರಮಾತ್ಮನಿಗೆ ಬುದ್ಧಿ ಇಲ್ಲ ಅಂತ ಅರ್ಥ ಆಗ್ತದೆ. ಹ್ಮ್ ಅವರೆಲ್ಲ ಅಜ್ಞಾನಿಗಳು, ಹ್ಮ್ ಅದಕ್ಕೆ ಹೀಗೆ ಹೇಳಿದ್ದಾರೆ. ಹ್ಮ್ ಜ್ಞಾನಿಗಳಾದ್ರು ಹೀಗೆ ಹೇಳ್ತಿದ್ರು ಅಂತ ನಮ್ಗೆ ಸಂಶಯ ಬರ್ತಾವ. ಹ್ಮ್ ಅದಕ್ಕಾಗಿ ವ್ಯಕ್ತಿಗಳ ವ್ಯಕ್ತಿತ್ವದ ಮಾತುಗಳನ್ನು ನಂಬೇಕು ನಾವು. ಹ್ಮ್ ಈ ರೀತಿ ಹ್ಮ್ ನೀನು ಏನ್ ಮಾಡಮ್ಮ ಅಂದ್ರೆ ಅನುಸಂಧಾನವನ್ನ ಮಾಡು ಅಂತ ಹೇಳಿದ್ರಮ್ಮ. ಹ್ಮ್ ಇಲ್ಲಿಗೆ 258 ಶ್ಲೋಕ ಹ್ಮ್
ಮಂಗಲವನ್ನ ಹೇಳೋಣಮ್ಮ. ಹ್ಮ್ ಹ್ಮ್ ನಾಳೆ ದಿನ ಮತ್ತೆ ಪ್ರಾರಂಭ ಮಾಡೋಣ. ಆಯ್ತು. ಬಾಳ ದಿನ ಆಗಿತ್ತಮ್ಮ, ನನಗೆ ಒಂಥರ ಆಗಿತ್ತು. ಹ್ಮ್ ಬಹಳ ಸಂತೋಷ.